ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾಮಾಜಿಕ ಭದ್ರತೆಯ ವಾರ್ಷಿಕ ಆದಾಯ ಕಡಿತಗೊಳಿಸಿ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಲು ಹೊರಟಿದೆ ಎಂದು ಶಾವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ಕಲ್ಲೂರು ಮೇಘರಾಜ್ ಆರೋಪಿಸಿದ್ದಾರೆ. ಸರ್ಕಾರ ತಕ್ಷಣ ವಾರ್ಷಿಕ ಆದಾಯ ಮಿತಿಯನ್ನ 3 ಲಕ್ಷಕ್ಕೆ ಏರಿಸಿ ಫಲಾನುಭವಿಗಳ ಅರ್ಜಿ ಪರಿಷ್ಕರಣೆ ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ರಾಜ್ಯ ಸರ್ಕಾರ DC ಅವರಿಗೆ ಕಳಿಸಿದೆ. ಈ ಎಲ್ಲ ಫಲಾನುಭವಿಗಳ ಪಟ್ಟಿಯನ್ನು ವಾರ್ಷಿಕ 32,000 ಕೇವಲ 32,000 ರೂಪಾಯಿ ಆದಾಯ ಇರ್ತಕ್ಕಂಥವರನ್ನು ಹೊರತುಪಡಿಸಿ ಅದರ ಮೇಲ್ಪಟ್ಟ ಎಲ್ಲ ಫಲಾನುಭವಿಗಳ ಪಟ್ಟಿಯನ್ನು ರದ್ದು ಮಾಡಲಿಕ್ಕೆ ಇವರು ಒಂದು ಸಂಚನ್ನು ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಇವರಿಗೆ ಗ್ಯಾರಂಟಿ ಯೋಜನೆಗೆ ಹಣ ಒದಗಿಸ್ಲಿಕ್ಕಾಗಿ ಈ ಬಡ ವಿಧವೆಯರು, ಅಂಗವಿಕಲರು, ವಯೋವೃದ್ಧರು ಇವರ ಪಡಿತಾ ಇರ್ತಕ್ಕಂಥ ತಿಂಗಳ ಸಂಬಳವನ್ನು, ಮಂತ್ಲಿ ಪೆನ್ಷನ್ನನ್ನು ಇವರು ಕಟ್ ಮಾಡ್ತಾ ಇದ್ದಾರೆ, ರದ್ದು ಮಾಡುವ ಸೂಚನೆಗಳಿದ್ದಾವೆ. ಆದ್ದರಿಂದ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿಸುಮಾರು 59,000 ಫಲಾನುಭವಿಗಳ ಪಟ್ಟಿಯನ್ನು ಏನು ಇವರು ಕಳಿಸಿದಾರಲ್ಲ, ಅದು ಎಲ್ಲ ವಿಲೇಜ್ ಅಕೌಂಟೆಂಟು, ಅವರ ಅಸಿಸ್ಟೆಂಟ್ಗಳು ಜಿಲ್ಲೆಯಾದ್ಯಂತ 7 ತಾಲೂಕುಗಳಲ್ಲಿ ಜಿಲ್ಲೆಯಾದ್ಯಂತ ಪರಿಷ್ಕರಣೆ ನಡೀತಾ ಇದೆ. ಎಲ್ಲ ಫಲಾನುಭವಿಗಳ ಶೇಕಡ 80% ಫಲಾನುಭವಿಗಳ ಪಟ್ಟಿ ರದ್ದಾಗ್ತಕ್ಕಂಥ ಪೆನ್ಷನ್, ಮಂತ್ಲಿ ಪೆನ್ಷನ್ ರದ್ದಾಗ್ತಕ್ಕಂಥ ಸಂಭವ ಇದೆ. ಈಗ ಒಬ್ಬ ಕೂಲಿ ಕಾರ್ಮಿಕರು, ಗಂಡಾಗಿರಲಿ ಹೆಣ್ಣಾಗಿರಲಿ, ಅವರು ದಿವಸಕ್ಕೆ ಕನಿಷ್ಠ 300 ರೂಪಾಯಿ ಸಂಬಳ ತಗೊಳ್ತಾರೆ. ಅಲ್ಲಿಗೆ ಅವರು 1,08,000 ರೂಪಾಯಿ ಅವ್ರ ಸಂಬಳ ಆಗುತ್ತೆ ವಾರ್ಷಿಕ. ಅದೇ ರೀತಿಯಲ್ಲಿ ಗಾರೆ ಕೆಲಸದವರು, ಕಟ್ಟಡ ಕಾರ್ಮಿಕರು, ಪ್ಲಂಬರ್ಗಳು, ಇವರೆಲ್ಲ ಕನಿಷ್ಠ ದಿವಸಕ್ಕೆ 500 ರೂಪಾಯಿದಿಂದ 500 ರೂಪಾಯಿ ತಗೊಳ್ತಾರೆ ಕನಿಷ್ಠ. ಅವರಿಗೆ 1,80,000 ರೂಪಾಯಿ ವಾರ್ಷಿಕ ವರಮಾನ ಆಗುತ್ತೆ. ಇವರೆಲ್ಲರೂ 32,000 ರೂಪಾಯಿ ಒಳಗಿನ ವಾರ್ಷಿಕ ಆದಾಯವನ್ನು ನೀವು ಲೆಕ್ಕಕ್ಕೆ ತಗೊಂಡು ಇವರೆಲ್ಲರೂ ಏನಾದರೂ ಇವರ ಅವಲಂಬಿತರು ಇರ್ಬೋದು, ಇವರು ಮನೆಯವರು ಇರ್ಬೋದು, ಯಾರೇ ಈ ವಯೋವೃದ್ಧರು, ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವೆಯರು ಪೆನ್ಷನನ್ನು ತಗೊಳ್ತಾ ಇದ್ದರೆ ಅವೆಲ್ಲದರ ಅನರ್ಹರು ಯಾರಿದ್ದಾರೆ, 32,000ಕ್ಕೆ ಮೇಲ್ಪಟ್ಟ ಆದಾಯ ಇರತಕ್ಕಂಥ, ವಾರ್ಷಿಕ ಆದಾಯ ಇರತಕ್ಕಂಥ ಅನರ್ಹರು ಯಾರಿದ್ದಾರೆ ಅವರೆಲ್ಲರ ಪಟ್ಟಿಯನ್ನು ಸರ್ಕಾರ ಕೇಳಿದೆ. ಅವರೆಲ್ಲರ ಪಟ್ಟಿ ಮಾಡ್ತಾಯಿದ್ದಾರೆ. ನಮಗೆ ಇವು ನಮ್ಮೂರಲ್ಲೇ ಉದಾಹರಣೆಗೆ ಕಲ್ಲೂರು VA ಮತ್ತು ಅವರ ಅಸಿಸ್ಟೆಂಟು ರಾಘವೇಂದ್ರ ಅವರು ಈಗಾಗಲೇ ಪಟ್ಟಿಯನ್ನು ತಯಾರು ಮಾಡ್ತಾಯಿದ್ದಾರೆ. ಯಾರೂ 32,000 ವಾರ್ಷಿಕ ವರಮಾನದ ಒಳಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಪ್ರಾಕ್ಟಿಕಲ್ ಇಂಪಾಸಿಬಲ್. ಆದ್ದರಿಂದ ಸರ್ಕಾರ ಕೂಡಲೇ ಇದರ ವಾರ್ಷಿಕ ಈ ಈ ತಿಂಗಳ ಮಾಸಿಕ ವೇತನವನ್ನು ಇವರೇನು ಇವತ್ತು ಪಡಿತಾ ಇದ್ದಾರೆ, ಅವರ ಆದಾಯ ಮಿತಿಯನ್ನು 32,000ಕ್ಕೆ ಬದಲಾಗಿ 3 ಲಕ್ಷಕ್ಕೆ ಏರಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಒತ್ತಾಯ ಆಗಿದೆ. 3 ಲಕ್ಷಕ್ಕೆ ಏರಿಸಿ ಆಮೇಲೆ ಪರಿಷ್ಕರಣೆ ಮಾಡಿ. 3 ಲಕ್ಷಕ್ಕೆ ವಾರ್ಷಿಕ ಆದಾಯ 3 ಲಕ್ಷಕ್ಕೆ ಮೇಲ್ಪಟ್ಟವ್ರು ಯಾರು ಇದ್ದರೆ ಅವಾಗ ಅವರನ್ನು ವಜಾ ಮಾಡಿ ಅನ್ನುವ ಒತ್ತಾಯವನ್ನು, ಹಕ್ಕೊತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಈ ಸಂಬಂಧ ನಾವು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ, ಕೃಷ್ಣ ಬೈರೇಗೌಡರಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಘಟನೆಯ ಮುಖಂಡರಾದಂಥ HM ಸಂಗಯ್ಯನವರು ಇದ್ದಾರೆ. HM ಸಂಗಯ್ಯ ಮೊದಲು ಹೇಳಿ